ಬಸವ ಕಲ್ಯಾಣ ನಗರದ ಎಲ್ಲ ಸಾರ್ವಜನಿಕರಿಗೆ ಪೌರಾಯುಕ್ತನಾದ ರಾಜೀವ್ ಬಣಕಾರ್ ನನ್ನ ಎಲ್ಲ ಸಾರ್ವಜನಿಕರ ನಮಸ್ಕಾರಗಳು. ಇವತ್ತು ಐಡಿಯಲ್ ಪದವಿ ಪೂರ್ವ ಕಾಲೇಜು ಬಸವ ಕಲ್ಯಾಣ ಮತ್ತು ನಗರಸಭೆ ಮತ್ತು ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ನಾವುಗಳು ಒಂದು ಮಹತ್ವದ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಅದು 3ನೇ ತಾರೀಕು ಅಂದರೆ ಜೂನ್ 3ನೇ ತಾರೀಕಿಂದ ಜೂನ್ 5ನೇ ತಾರೀಕುವರೆಗೂ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ಸಹಯೋಗದೊಂದಿಗೆ ಆಯೋಜನೆ ಮಾಡುವಂಥ ಮಹತ್ವದ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ನಾವು 3ನೇ ತಾರೀಕಿಂದ ಒಂದಷ್ಟು ರಸ್ತೆ ನಡಿಗೆ ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಕೆರೆಯನ್ನು ಸ್ವಚ್ಛವಾಗಿಡುವಂಥದ್ದು. ಈಗ ಮುಂದಿನ ದಿನಮಾನದಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ ಮತ್ತು ಕೆರೆಯಲ್ಲಿ ನೀರು ಸಂಗ್ರಹ ಆಗೋದು ಅದು ಮಲಿನಗೊಳ್ಳಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಕೆರೆಯನ್ನು ಸ್ವಚ್ಛ ಮಾಡಿದರೆ ಅಲ್ಲಿ ಸಂಗ್ರಹ ಆಗುವಂಥ ನೀರು ಸ್ವಚ್ಛವಾಗಿರ್ತದೆ. ಜನರಿಗೆ ಕುಡಿಲಿಕ್ಕಾಗಿ, ದನಕರುಗಳಿಗೆ ಕುಡಿಲಿಕ್ಕಾಗಿ ಮತ್ತು ಜನಗಳಿಗೆ ಉಪಯೋಗ ಮಾಡಲಿಕ್ಕಾಗಿ ಅದು ಸ್ವಚ್ಛವಾದ ನೀರನ್ನು ನಾವು ಪಡ್ಕೊಳ್ಬೇಕಾಗಿದೆ. ಇಂಥ ಒಂದು ಮಹತ್ವದ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರು ಕೂಡ ಭಾಗವಹಿಸಬೇಕು. ಮತ್ತು ನಾವು ಸ್ಕೂಲ್ ಮಕ್ಕಳ ಕಡೆಯಿಂದ 5ನೇ ತಾರೀಕಿಗೆ 500ರಿಂದ 1000ವರೆಗೂ ಮಕ್ಕಳನ್ನು ಕರ್ಕೊಂಡು ತಿಪ್ರಾಂತ ಕೆರೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಬೃಹತ್ವಾಗಿ ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ಅಲ್ಲಿ ಕೂಡ ನಾವು ನಗರಸಭೆ ಮತ್ತು ಅರಣ್ಯ ಇಲಾಖೆ ಇನ್ನೂ ವಿವಿಧ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಐಡಿಯಲ್ ಕಾಲೇಜಿನವರ ನೇತೃತ್ವದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಇದು ಉತ್ತಮವಾದ ಕಾರ್ಯಕ್ರಮ ಮತ್ತು ಬಸವ ಕಲ್ಯಾಣ ನಗರದ ಸ್ವಚ್ಛತೆಯ ಉದ್ದೇಶದ ಕಾರ್ಯಕ್ರಮ ಆಗಿರೋದ್ರಿಂದ ಸಾರ್ವಜನಿಕರು ಸಹಕಾರ ನೀಡೋದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಮ್ಮ ನಗರವನ್ನು ಸ್ವಚ್ಛವಾಗಿಟ್ಕೊಂಡು ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಗೊಳಿಸ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಎಲ್ಲರೂ ಕೂಡ ಪ್ಲಾಸ್ಟಿಕ್ ಚೀಲಗಳನ್ನು ತ್ಯಜಿಸಬೇಕು. ತಮ್ಮ ಕೈ ಚೀಲಗಳನ್ನು ತಾವೇ ಬಟ್ಟೆಯ ಮೂಲಕ ಕೈ ಚೀಲಗಳನ್ನು ತಯಾರಿಸಿರುವಂಥ ಕೈ ಚೀಲಗಳನ್ನು ಅಂದರೆ ಈ ಥರದ ಕೈ ಚೀಲಗಳನ್ನು ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ಥರದ ಕೈ ಚೀಲಗಳನ್ನು ಉಪಯೋಗ ಮಾಡೋದ್ರ ಜೊತೆಗೆ ಪ್ಲಾಸ್ಟಿಕ್ ನಿರ್ಮೂಲನೆಯನ್ನು ಮಾಡ್ತೇವೆ ಅನ್ನುವಂಥ ತೀರ್ಮಾನದೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ಲಾಸ್ಟಿಕ್ ಉಪಯೋಗ ಮಾಡೋದ್ರಿಂದ ದನಕರುಗಳು ತಿಂದು ಅವು ಸಾವು ನೋವುಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಬರ್ತಾಯಿದ್ದಾವೆ. ಅದು ಮುಂದಿನ ದಿನಮಾನದಲ್ಲಿ ಆಗಬಾರ್ದು ಅನ್ನೋದು ಅಂದರೆ ನಾವು ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡದೆ ಕೈ ಚೀಲಗಳನ್ನು ಅಂದರೆ ಬಟ್ಟೆ ಚೀಲಗಳನ್ನು ಉಪಯೋಗ ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕಾಗ್ತದೆ ಅನ್ನುವಂಥದ್ದು. ಮತ್ತು ಈ ಒಂದು ಮಹತ್ವದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಸವ ಕಲ್ಯಾಣ ನಗರದ ಎಲ್ಲ ಪ್ರಜ್ಞಾವಂತ ನಾಗರಿಕರು ಮತ್ತು ಎಲ್ಲ ರೀತಿಯ ಎಲ್ಲ ಮಹಿಳೆಯರಾಗಲಿ, ಮಕ್ಕಳಾಗಲಿ, ಹಿರಿಯರಾಗಲಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಬಸವ ಕಲ್ಯಾಣ ನಗರದ ಸ್ವಚ್ಛತೆಗಾಗಿ ಬಸವ ಕಲ್ಯಾಣ ನಗರದಲ್ಲಿ ಇರುವ ಸಾರ್ವಜನಿಕರಿಗೆ ಉತ್ತಮವಾದಂಥ ಒಳ್ಳೆಯ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ನಾವು ಇಟ್ಕೊಳ್ಳೋದ್ರಾಗಿ ಈ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಕಾಲ್ನಡಿಗೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ಕೇಳ್ಕೊಳ್ತಾ, ಇವತ್ತು ಐಡಿಯಲ್ ಕಾಲೇಜಿನವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾವು ಜೊತೆಗೂಡಿಸ್ಕೊಂಡು ಐಡಿಯಲ್ ಕಾಲೇಜು ವಿವಿಧ ಇಲಾಖೆಗಳು, ಅರಣ್ಯ ಇಲಾಖೆ ಮತ್ತು ನಗರಸಭೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬಂದು ಯಶಸ್ವಿಗೊಳಿಸಿ ನಗರದ ಸ್ವಚ್ಛತೆಗೆ ಮತ್ತು ನೀರಿನ ಸಂರಕ್ಷಣೆಗೆ ಸಹಕರಿಸಬೇಕಂತ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.